ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಗೈಸ್. ಆಕ್ಚುಲಿ ಈಗ ತಾನೇ ಒಂದು ವ್ಲಾಗನ್ನು ಎಂಡ್ ಮಾಡಿ ಈಗ ತಾನೇ ಒಂದು ಹೊಸದು ವ್ಲಾಗನ್ನು ಈಗ ಶುರು ಮಾಡಿದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಿ ನಾಟಿ ಕೋಳಿ ಸಾಂಬಾರು ನಾನು ಮತ್ತು ನಮ್ಮಮ್ಮ ಇಬ್ಬರೂ ಸೇರಿ ಮಾಡಿರಲಿಲ್ಲ, ಬರೀ ನಮ್ಮಮ್ಮ ಮಾಡಿದರು. ಬಟ್ ನಮ್ಮಮ್ಮಂಗೆ ನಾನು ಕಂಪ್ನಿ ಕೊಟ್ಟಿದ್ದೆ. ಸಾಂಬಾರು ಮಾತ್ರ ಅಲ್ಟಿಮೇಟ್ ಆಗಿತ್ತು. ಮತ್ತು ಜೊತೆಗೆ ಲಾಸ್ಟ್ ವ್ಲಾಗಲ್ಲೂ ನೋಡಿದ್ರಿ ನಮ್ಮ ಗಾನವಿ ಕಾಲೇಜಿಗೆ ಹೋಗಿದ್ಲು. ಕಾಲೇಜಿಂದ ಬರ್ತಿರ್ಬೇಕಾದ್ರೆ ಕಾಲೇಜಲ್ಲೇ ಊಟ ಮಾಡ್ಕೊಂಡು ಬಂದ್ಬಿಟ್ಟವಳೆ. ಪೆಕ್ರಿ ನಾಟಿ ಕೋಳಿ ಸಾಂಬಾರು ಮನೇಲಿ ನಾಟಿ ಕೋಳಿ ಸಾಂಬಾರು ಮನೇಲಿ ಮಾಡಿರೋದು ಗೊತ್ತು, ಆದ್ರೂ ಕಪ್ಪು ಕಾಣ್ತಿಲ್ಲ ಅಂತ ಮುಂದಕ್ಕೆ ಬಂದ್ಲು. ಕರೆಕ್ಟ್ ಇತ್ತಾನೆ. ಸ್ವಲ್ಪ ಕಾಯ್ಬೇಕು. ಎಷ್ಟು ಹೊಟ್ಟೆ ನಾನಾಗಿದ್ರೆ ಸಂಜೆವರೆಗೂ ನಾನು ಖಾಲಿ ಹೊಟ್ಟೆಲಿ ಬೈದ್ಬಿಟ್ಟು ಒಂದು ತಟ್ಟೆ ಅಲ್ಲ ಇದ್ಬಿಟ್ಟು ತಟ್ಟೆ ಗಟ್ಲೆ ತಿನ್ನುವೆ ನಾಟಿ ಕೋಳಿ ಸಾಂಬಾರು, ಗೊತ್ತಾ. ಮಧ್ಯಾಹ್ನ ಬೇಗ ಕಾಲೇಜಿಂದ ಬಂದ್ಬಿಟ್ಟು ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಸುಮ್ಮನೆ ಲ್ಯಾಪ್ಟಾಪ್ ತಕೊಂಡು ಯಾವ್ದೋ ಫಿಲಮ್ ನೋಡ್ಕೊಂಡು ಕೂತ್ಕೊಂಡೆ. ಯಾವ ಫಿಲಮು? ಹ್ಯಾರಿ ಪಾಟರ್. ಹ್ಯಾರಿ ಪಾಟರ್ ರಾಜ ಹುಲಿ ನೋಡಿ, ಅದ್ರ ಬದಲು ರಾಜ ಹುಲಿ ಮಾಡಿದ್ನ ಗೈಸ್. ನೋಡೋಣ ಇವತ್ತು ಸಂಜೆಗೆ ಎಷ್ಟಾಗುತ್ತೆ ಅಷ್ಟು ಕಂಪ್ಲೀಟ್ ಆಗಿ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ನಮ್ಮಮ್ಮ ನೋಡಿ ನಮಗೆ ಹೇಳೋದು ಸಂಜೆ ಹೊತ್ತಲ್ಲಿ ಮಲ್ಕೋಬಾರ್ದು ಅಂತ. ನೋಡಿದ್ರೆ ನಮ್ಮಮ್ಮನೇ ಮಲ್ಗವ್ರೆ. ಅಮ್ಮ ಎದಾಳ ಸಂಜೆ ಹೊತ್ತು ಮಲ್ಕೋಬಾರ್ದು ಅಂತ ನಮಗ್ ಹೇಳ್ತೀಯಾ? ಟೈಮು ಅಂತ 5 ಗಂಟೆ ಆಗಿಲ್ಲ. 5 ಗಂಟೆಗೆ ಆಗಕ್ ಬರುತ್ತೆ. ಎದಾಳು ನಿದ್ದೆ ಮಾಡಿ ಏನು ಕನ್ಸ್ ಕಾಣ್ತೀಯಾ? ಎದ್ಬಿಟ್ಟಿ ಅದನ್ನ ಕನ್ಸನ್ನ ನನ್ಸ್ ಮಾಡು. ಅದು ಮಂಚನ್ ಇದು ಪವರ್. ಎದಾಳು ನನ್ಸ್ ಮಾಡೋದು ಇವನು ಶುಕ್ರಂಜನ್ಯ ಪೂರ್ವಂಜನ್ಯ. ಅದಕ್ಕೆ ನೀನ್ ಆರಾಮಾಗಿ ಮಲ್ಕೋಬೇಕು ಅಂತನಾ? ಬಾರಮ್ಮ ಮಲಗ್ಬೇಡ. ಒಂದು 5 ನಿಮಿಷ ಗೈಸ್. ನಮ್ಮಪ್ಪ ನೀವು ನೋಡಿದ್ರಿ ಅಲ್ಲ, ನಾನು ತೋರಿಸಿರ್ಲಿಲ್ಲ, 2 ಕಲ್ಲಂಗಡಿ ಹಣ್ಣು ತಂದಿದ್ರಂತೆ. ಒಂದು ನಮ್ಮ ಅತ್ತೆ ಬಂದಿದ್ರಲ್ಲ ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿದ್ರಲ್ಲ, ಅವ್ರಿಗೊಂದು ಕೊಟ್ಟು ಕಳ್ಸೋರೆ. ಗೈಸ್ ನೋಡಿ ನಮ್ ಗಾನವಿಗೆ ಈಗ ನಾಟಿ ಕೋಳಿ ಸಾಂಬಾರ್ ಈಗ ಅದ್ರಲ್ಲಿ ಊಟ ಮಾಡ್ಬೇಕು ಅನ್ಸೇನೋ ತಟ್ಟೆ ತಗೊಂಡೀಗ ಅನ್ನ ಇಕ್ಕದವಳು ಈಗ. ಗೈಸ್ ಹಂಗಂತ ನಮ್ಮ ಮನೇಲಿ ಒಂದು ಮೋಟ್ರು ಹಾಳಾಗೋಗಿತ್ತು. ಮೋಟ್ರ್ ಅಂದ್ರೆ ಯಾವ ಮೋಟ್ರ್ ಅಂದ್ರೆ ಮಾಮೂಲಿ ಈಗ ನೀರಿನ ಮೋಟರ್. ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಇದೇ ಮೋಟಾರ್ ಆಕ್ಚುಲಿ ಹಾಳಾಗೋಗಿತ್ತು. ನಮ್ಮಪ್ಪ ಇದನ್ನ ರಿಪೇರಿ ಕೊಟ್ಟಿದ್ರು. ಹಾಳಾಗೋದ್ಮೇಲೆ ಮತ್ತೆ ಸೇಮ್ ಇದೇ ತರದ್ದು ಹೊಸ ತಂದಿ ಫಿಟ್ ಮಾಡಿಸಿದ್ರು. ಬಟ್ ಹಾಳಾಗೋಗಿರೋ ಮೋಟ್ರು ಅದನ್ನ ರಿಪೇರಿ ಮಾಡಿಸಿ ಇವಾಗ ತಂದಿಟ್ಟವ್ರೆ. ನೋಡಿ ಈ ಬಾಕ್ಸ್ ಅಲ್ಲಿ ಈಗ ಹಳೆ ಮೋಟ್ರು ಐತೆ. ಇದಕ್ಕೇನೋ ನೀರು ಮತ್ತೆ ಆಯಿಲ್ ಮಿಕ್ಸ್ ಮಾಡಿ ಈ ಕ್ಯಾಪನ್ನ ತೆಗ್ದಿ ಹಾಕ್ಬೇಕು ಅಂತ ನಮ್ಮಪ್ಪ ಹೇಳ್ತಿದ್ರು. ಬಟ್ ಇನ್ನ ಹಾಕಿಲ್ಲ, ಮೋಸ್ಟ್ಲಿ ಮರ್ತವ್ರೋ ಏನೋ. ಅವ್ರೀಗ ನಮ್ಮಪ್ಪ ಈಗ ಮಲ್ಗವ್ರೆ. ಅವ್ರು ಮಲ್ಗಿ ಎದ್ದಾದ್ಮೇಲೆ ಒಂದ್ಸಲ ಗ್ಯಾಪ್ಸ್ತೀನಿ, ಪಾಪ ನೀವು ಇದನ್ನ ಹೇಳಿದ್ರಲ್ಲ ಅಂತ. ಗೈಸ್ ನಮ್ ಹಿಮಾಲಯನ್ಗೆ ಹ್ಯಾಂಡಲ್ ಬಾರ್ ಸ್ವಲ್ಪ ರೈಸ್ ಮಾಡ್ಸಿರೋದಕ್ಕೆ ಇವಾಗ ಓಡ್ಸಕ್ಕೆ ಏನ್ ಫೀಲ್ ಅಂದ್ರೆ ಚಿಂದಿ ಮಾತ್ರ ಫೀಲು. ಇನ್ನ ಒಳ್ಳೆ ಕಂಫರ್ಟ್ ಗುರು. ಗೈಸ್ ನಮ್ ಮನೆ ಬಾದಾಮಿ ಮರಕ್ಕೆ ಹೊಸ ಎಲೆಗಳು ಹುಡ್ತಿದಾವ್ ನೋಡಿ. ಇಲ್ಲೆಲ್ಲ ಹೊಸ ಆದ ಎಲೆ, ಹಳೇದು ಯಾವ್ದು ಎಲೆ ಇದೆ ಈ ತರ ಇದು ಆ ತರ ಎಲ್ಲೋ ಇರೋದೆಲ್ಲ ಕೆಳಗಡೆ ಬೀಳ್ತಿದೆ ಇಲ್ಲಿ. ಮತ್ತಿವಾಗ ಸ್ವಲ್ಪ ಎಲೆ ಬೀಳೋದು ಸ್ವಲ್ಪ ಕಡಿಮೆ ಆಗಿದೆ. ಇಲ್ಲಿ ನಮ್ಮ ಸುಂದ್ರಿ ಮುಂದ್ರಿಗಳು ಮಲಗಿದ್ದಾರೆ. ಗೈಸ್ ಹಂಗಂತ ಲಾಸ್ಟ್ ವ್ಲಾಗಿಗೆ ಒಬ್ರು ಕಮೆಂಟ್ ಹಾಕಿದ್ರು, ಇಬ್ರು ಪಾರ್ಲೆಜಿ ಬಿಸ್ಕೆಟ್ ನಾಯಿಗೆ ಹಾಕ್ಬೇಡಿ, ಅದ್ರಲ್ಲಿ ಜಾಸ್ತಿ ಶುಗರ್ ಇರುತ್ತೆ, ಅದರಿಂದ ನಾಯಿಗಳಿಗೆ ಜಾಸ್ತಿ ಕಜ್ಜಿ ಜಾಸ್ತಿ ಆಗುತ್ತೆ ಅಂತ. ಸೊ ನೀವು ಹೇಳ್ದಂಗೆ ನಾನು ಇನ್ನ ಪಾರ್ಲೆಜಿ ಬಿಸ್ಕೆಟ್ ಏನು ಹಾಕಲ್ಲ, ಮನೇಲೆ ಅನ್ನ ಮತ್ತೆ ಮೊಸರೆಲ್ಲ ಕಲಸಿ ಇದಕ್ಕೆ ಹಾಕೋಣ ಅನ್ನ. ಪಾಪ ಎಷ್ಟು ಸಣ್ಣ ಆಗೈತೆ ನೋಡಿ, ಇಲ್ಲಿ ಮೂಳೆ ಎಲ್ಲ ಹಂಗಂಗೆ ಕಾಣಿಸ್ತೈತೆ. ಏನಾ ಕೈ ನೋಡ್ತಾ ಐತೆ ಬಿಸ್ಕೆಟ್ ಏನಾದ್ರು ಇದೆಯಾ ಅಂತ. ಅದಕ್ಕೆ ಗೊತ್ತಾಯ್ತು ಬಿಸ್ಕೆಟ್ ಏನು ಇಲ್ಲ ಅಂತ. ಅದಕ್ಕೆ ಹೋಗೋದು ಸೈಡಿಗೆ ಹೋಗಿ ಮಲ್ಕತ್ತದು. ಇಲ್ಲ ಕಣ ಬಿಸ್ಕೆಟ್ ಇಲ್ಲ ಈಗ. ಹೋಯ್ತು. ನಾನು ಎಲ್ಲೇ ಹೋದ್ರು ನಮ್ಮ ಹಿಮಾಲಯನಲ್ಲಿ ಟಾಪ್ ಬಾಕ್ಸ್ ಒಂದು ನಾನು ಯಾವುದೇ ಕಾರಣಕ್ಕೂ ತೆಗಿಯಲ್ಲ ಗುರು. ಏನು ಗೊತ್ತಾ, ಇದು ಒಂದ್ಸಲ ತೆಗೆದ್ರೆ ಸ್ವಲ್ಪ ಹಾಕೋದಿದೆಯಲ್ಲ, ಸ್ವಲ್ಪ ಫಿಕ್ಸ್ ಮಾಡೋದಿದ್ದು ಸ್ವಲ್ಪ ಹಿಂಸೆನೇ ಗುರು. ಈ ಸೈಡ್ ಬಾಕ್ಸ್ ಏನೋ ಹೆಂಗೋ ಆರಾಮಾಗಿ ಫಿಟ್ ಮಾಡ್ಬೋದು, ಬಟ್ ಇದ್ದಿದೆಯಲ್ಲ ಇದು ಸ್ವಲ್ಪ ಫಿಕ್ಸ್ ಮಾಡೋಕೆ ಸ್ವಲ್ಪ ಹಿಂಸೆ. ಹಿಮಾಲಯನಲ್ಲಿ ಈ ಥರದೊಂದು ಬಾಕ್ಸ್ ಇದ್ರೆ ಬೆಸ್ಟ್. ಏನಕ್ಕೆ ಅಂದ್ರೆ ಈಗ ಎಲ್ಲರೂ ಹೊರಗಡೆ ಹೋದಾಗ ನಮ್ಮ ಅಮ್ಮ ಏನಾದ್ರು ಐಟಮ್ಸ್ ಏನಾದ್ರು ತಗೋಬಾ ಅಂದಾಗ ಆರಾಮಾಗಿ ಈ ಬಾಕ್ಸ್ ಒಳಗಡೆ ಹಾಕೊಂಡು ಬರ್ಬೋದು. ಈ ಬಾಕ್ಸ್ ಇಲ್ಲ ಅಂದ್ರೆ ಈ ಐಟಮ್ಸ್ ಏನು ಇಟ್ಕೊಂಡ್ ಬರಕ್ಕೆ ಆಗಲ್ಲ. ಒಂದು ಅರ್ಧ ಲೀಟರ್ ಹಾಲು ಕೂಡ ಇಟ್ಕೊ ಬರಕ್ಕಂತೂ ಆಗಲ್ಲ. ಕವರ್ ತಂದ್ರೆ ನಾರ್ಮಲಿ ಇಲ್ಲಿ ಹ್ಯಾಂಡಲ್ ಹತ್ರ ಸಿಗಿಸ್ಕೊತೀನಿ ಆ CT100 ಅಲ್ಲಿ ಎಲ್ಲರೂ ಹೋದ್ರೆ. ಬಟ್ ಇದ್ರಲ್ಲಿ ಹೋದ್ರೆ ಸಿಗಿಸ್ಕೊಳಕ್ಕೂ ಆಗಲ್ಲ, ಇದು ನಕಲ್ ಗಾಡಿ ಇದೆ. ಅದಕ್ಕೆ ಒಂದೊಂದು ಟೈಮ್ ಇಲ್ಲಿ ಮಿರರ್ ಹತ್ರ ಒಳಗಡೆಯಿಂದ ತಗೊಂಡು ಹಿಂಗೆ ಸಿಗಿಸ್ತೀನಿ. ಇವಾಗ ನೋ ಟೆನ್ಷನ್, ಆರಾಮಾಗಿ ಟಾಪ್ ಬಾಕ್ಸಿಗೆ ಹೋಗು, ಲಾಕಿಂಗ್ ಓಪನ್ ಮಾಡು, ಆರಾಮಾಗಿ ಇಡು. ಗೈಸ್ ನಮ್ಮಪ್ಪ ಈಗ ಸಿಟಿಗೆ ಹೋಗ್ತಾರ. ಇದು ಪಾಪ ಮೋಟ್ರಿಗೆ ಆಯಿಲ್ ಮತ್ತು ನೀರು ಸಂಜೆ ಮಾಡೋಣ. ಹಾಂ ಅಲ್ಲ ಅದು ಅವಾಗ ಏನಾಗುತ್ತೆ ಅಂತ. ಹಾಂ ನೋಡಿರಿ ಗೇಟ್ ತೆಗಿತೀನಿ.
ಒಂದ್ಸಲ ಏರ್ ಚೆಕ್ ಮಾಡಿಸಿ ಫ್ರಂಟ್ ಟೈರ್ದು ಕಡಿಮೆ ಇರಂಗೆ ಐತೆ. ಸರಿ ಹೋಗಿ ಬನ್ನಿ ಗೈಸ್. ನಮ್ಮ ಗಾನವಿಗಂತೂ ಕೆಲಸ ಇಲ್ಲ, ಟಿ ವಿಲಿ ಫಿಲಮ್ ಹಾಕೊಂಡು ಕೂತ್ಬಿಡ್ತಾಳೆ. ಈ ನಾವು ಅಮ್ಮಂಗೂ ಕೆಲಸ ಇಲ್ಲ. ಬಾರಮ್ಮ ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಳ್ಳೋಣ. ಕಿಟಕಿ ಹಾಕ ಹಂಗೆ ತಡಿ ಕುತ್ಕೊಳ್ಳೋಣ. ಹೊಡಿತೀನಿ ನೀವು ಏನ್ ಗುರಿ ನೀನಾರು ನೋಡಕ್ಕಾರ ಬಿಡು. ಸುರ ಸುಂದರಿ ಬರೇವಾ ನಾವ್ ಅಮ್ಮನ್ನ ಮಲ್ಕೊಂಡಿದ್ರು ಟಿವಿ ನೋಡ್ತಿದ್ರು. ಈಗ ಹೊರಗಡೆ ಕರ್ಕೊಂಡ್ ಬಂದು ಈಗ ಕೂರ್ಸಿದೀನಿ. ಪ್ರೋಟೀನ್ ಎಲ್ಲಮ್ಮ, ಪ್ರೋಟೀನ್ ಶೇಕು ಫುಲ್ ಕಂಪ್ಲೀಟ್ ಆಗಿರಲ್ಲ. ಹೋಗಿ ಮಾಡ್ಕೊ ಬರಮ್ಮ ಪ್ಲೀಸ್ ಪ್ರೋಟೀನ್ ಶೇಕ್ ಮೊಟ್ಟೆ. ಗೈಸ್ ಹಂಗಂತ ಒಬ್ರು ಕಮೆಂಟ್ ಹಾಕಿದ್ರಿ, ಬ್ರೋ ಪ್ರೋಟೀನ್ ಯಾವ್ದಾದ್ರು ಪ್ರೋಟೀನ್ ಪೌಡ್ರ್ ರೆಡಿ ಸಣ್ಣಾಗಕ್ಕೆ ಅಂತ. ಪ್ರೋಟೀನ್ ಪೌಡ್ರು ಆ ಥರ ಯಾವುದೂ ಇಲ್ಲ. ನಾನು ಆ್ಯಕ್ಚುಲಿ ಹಾಲಿಗೆ ಹಾಕೊಂಡು ಕುಡಿತೀನಿ. ಹಾಲಲ್ಲಿ ಜಾಸ್ತಿ ಕ್ಯಾಲರೀಸ್ ಇರುತ್ತೆ, ಅದು ದಪ್ಪ ಆಗ್ತೀರಾ. ನೀವೇನೋ ಪ್ರೋಟೀನ್ ಪೌಡ್ರ್ ತಗೊಂಡ್ರೆ ನೀರಿಗೆ ಹಾಕೊಂಡು ಕುಡೀರಿ, ಅದು ಇನ್ನೂ ಬೆಸ್ಟ್. ಅದು ಬೇಗ ಅಬ್ಸರ್ವ್ ಆಗುತ್ತೆ ಪ್ರೋಟೀನ್. ನೀನು ನೀರಿಗೆ ಹಾಕಂದೆ ಕುಡಿ. ನಾನು ಅದು ಇದು ಟೇಸ್ಟ್ ಬರಲ್ಲಮ್ಮ. ಹಾಲಲ್ಲಿ ಕಂಡಿಡ್ತಿದ್ದೆ ನಾನು. ಹಾಲಲ್ಲಿ ಸೂಪರ್ ಆಗಿರುತ್ತೆ. ಹೌದು, ನಾನು ಸ್ಟಾರ್ಟಿಂಗ್ ನೀರಲ್ಲಿ ಕುಡಿತಿದ್ದೆ, ಆಮೇಲೆ ನಮ್ಮಮ್ಮ ಹಾಲಲ್ಲಿ ಕುಡಿ ಅಂತ ಹೇಳಿದ್ರ. ಇದು ನಾಳೆ 19 ತಾರೀಕು ಪಪ್ಪನ್ ಬರ್ತಡೇ ಅಲ್ವಾ? ನಾಡಿದ್ದು ಅಣ್ಣಂದು. ಗೈಸ್ ನೋಡಿ ನಮ್ಮ ಮನೇಲಿ ಹೆಂಗೆ ಅಂದರೆ, ನಮ್ಮ ಅಮ್ಮಂದು Jan 16 ಬರ್ಡೇ, ನಂದು Jan 17, ನಮ್ಮ ಅಪ್ಪಂದು Feb 19, ನಮ್ಮ ಅಣ್ಣಂದು Feb 20. ಹಂಗೆ ನಮ್ಮಮ್ಮಂದು ತಮ್ಮಂದು ನವೆಂಬರ್ 20, ಅಜ್ಜಿದು ನವೆಂಬರ್ 19, ನವೆಂಬರ್ 21. ಸರಿ, ಈಗ ಇದೇ ಖುಷಿಗೆ ಪ್ರೋಟೀನ್ ಶೇಕ್ ಮಾಡ್ಕಪ್ಪ. ಅದೇ ಹೇಳು ಖುಷಿಗೇನು ಇದೇ ಖುಷಿ. ಸರಿ ಆಯ್ತು. ಈಗ ನಾಳೆ ಪಪ್ಪಂಗೆ ಏನು ಬರ್ತಡೆ ಕೇಕ್ ಮಾಡ್ಬೇಕು. ಕೇಕ್ ತಗೊಂಬ. ಕೇಕ್ ಸಂಜೆ ಹಂಗೆ ತಗೊಬರ್ತೀನಿ ನಾಳೆ. ಇದನ್ನ ವಿಡಿಯೋದಲ್ಲಿ ಇದು ನಾಳೆ ಸಂಜೆ 6 ಗಂಟೆಗೆ ಅಲ್ವಾ ಅಪ್ಲೋಡ್ ಆಗೋದು. ಗೈಸ್ ನಮ್ ಗಾನವಿನುವ ಬಂದ್ಲು ಈಗ ಚೇರ್ ತಗೊಂಡು. ಫಿಲಮ್ ನೋಡ್ತೀಯ ಇಲ್ಲ ಕೂಗ್ತೀಯ? ಇಷ್ಟೇಯ ಗೈಸ್ ನಮ್ ಗಾನವಿ ಇಂಗ್ಲಿಷಲ್ಲಿ ಹೆಂಗ್ ಮಾತಾಡ್ತಲ್ಲ ಕೇಳಿಸ್ಕೊಳ್ಳಿ. ಇಂಗ್ಲಿಷಲ್ಲಿ ನಾನೇ ಮಾತಾಡು. ಇರೋ ಸಿಆರಿಗೆ ಮಾಡ್ಬಿಟ್ಟು ಈ ಕಲ್ಸಕ್ಕೆ ಹೇಳ್ತೀನಿ. ಗೈಸ್ ನೋಡಿ ಈಗ ಸಿಆರ್ ಜೊತೆ ಇಂಗ್ಲಿಷ್ ಅಲ್ಲ ನಾನೇ ಮಾತಾಡು. ಇಂಗ್ಲಿಷಲ್ಲಿ ಯಾಕೆ ಬರಲ್ವಾ ಇಂಗ್ಲಿಷ್? ಮತ್ ಮಾತಾಡು, ಮತ್ತೆ ಮಾತಾಡು. ಕುಡಿ, ನಾನೇ ಮಾತಾಡ್ತೀನಿ ಕುಡಿ. ಸುಮ್ಕಿರೋಣ ನಿಂಗೇನು ಕ್ಯಾರೆ ಅಂತ. ನೀವು ಲಾಸ್ಟ್ ವ್ಲಾಗ್ ಅಲ್ಲಿ ನಮ್ಮ ಅತ್ತೆ ಬಂದಿದ್ರಲ್ಲ ಮನೆಗೆ, ಸೊ ಅವರು ಮನೇಲಿ ಇದನ್ನ ಟಮಟನ ಮಾಡಿದ್ರು. ನಮಗೂ ಕೊಟ್ಟು ಕಳ್ಸೋರು. ಎಷ್ಟು 4 ಐತೆ ಟಮಟ. ನೀವು ಕೇಳ್ತಿದ್ರಲ್ಲ ಬ್ರೋ ಟಮಟ ಅಂದ್ರೆ ಏನು, ಟಮಟ ಅಂದ್ರೆ ಏನು ಅಂತ. ನೋಡಿ ಇದೆ ತಂಬಿಟ್ಟು ಅಂತೀರಾ ಒಬ್ರೊಬ್ರು ಟಮಟ ಅಂತಾರೆ. ಅದ್ರಲ್ಲಿ ನಮ್ ಕಡೆ ನಾನು ನಮ್ಮ ಮನೆಯವರೆಲ್ಲರೂ ಆಲ್ಮೋಸ್ಟ್ ಟಮಟ ಅಂತೀವಿ. ನೀವೆಲ್ಲರೂ ತಂಬಿಟ್ಟು ಅಂತೀರಾ. ಸೊ ಇದೆ ನೋಡಿ ಆ ತಂಬಿಟ್ಟು ಟಮಟ. ಹೆಡ್ಫೋನ್ ಹಾಕೊಂಡು ಶೂಸ್ ಹಾಕೊಂಡು ಈಗ ಪಾರ್ಕ್ ಕಡೆಗೆ ಹೊರಟೆ. ಬನ್ನಿ ಈಗ ವಾಕ್ ಮಾಡೋಣ. ಇವಾಗ ಪ್ರೆಸೆಂಟ್ ಈಗ ಸ್ಟೆಪ್ಸ್ ಸ್ಕ್ರೀನ್ ಶಾಟ್ ಹಾಕ್ತೀನಿ ಗೈಸ್ ಎಷ್ಟಾಗಿದೆ ಅಂತ. ಬೆಳಗ್ಗೆಯಿಂದ ಕಡಿಮೆ ಗೊತ್ತಿಲ್ಲ ನಂಗೂ. ಅಲ್ಲಿ ನಮ್ ಗಾನವಿ ಸ್ಕಿಪ್ಪಿಂಗ್ ಯಾತ್ ಹಾಕೊಂಡವಳು ನೋಡಿ. ಅಲ್ಲಿ ಸ್ಕಿಪ್ಪಿಂಗ್ ಮಾಡ್ತಿದ್ದ ಮತ್ತೋಗಿ ಮತ್ತೆ ನಡಿಲ್ಲ ಆ ಕಡೆ. ಗೈಸ್ ಪಾರ್ಕಿಗೆ ಬಂದಾಯ್ತು. ಇವತ್ತು ಬೆಳಕಿದ್ದಂಗೆ ಈಗ ಬಂದಿದ್ದೀನಿ. ಸೊ ನೋಡೋಣ. ಈಗ ಟೈಮ್ ಬಂದು ಈಗ 6:30 ಆಗಿದೆ ಟೈಮ್. ಟೋಟಲ್ ಸ್ಟೆಪ್ಸ್ ಕೌಂಟ್ ಮಾಡೋಣ. ಟಾರ್ಗೆಟ್ 9,000 10,000 ಸ್ಟೆಪ್ಸ್. ಚಲೋ ಶುರು ಮಾಡೋಣ. ಗೈಸ್ ಇನ್ನೇನು ಒಂದು 2,500 ಸ್ಟೆಪ್ಸ್ ಬಾಕಿ. ಸೊ ನಡೆಯೋಣ ಬನ್ನಿ. ಚಲೋ. ಆ್ಯಕ್ಚುಲಿ ಒಂದೊಂದು ಕಡೆ ಫುಲ್ಲು ಕತ್ಲೆ ಐತೆ ಪಾರ್ಕು. ಸೊ ಒಂದೊಂದು ಕಡೆ ಮಾತ್ರ ಚೆನ್ನಾಗಿ ಬೆಳಕೈತೆ. ಅಂದರೆ ಅಲ್ಲಿ ಲೈಟ್ ಕಂಬ ಐತೆ, ಇಲ್ಲ ಎಲ್ಲೂ ಲೈಟ್ ಕಂಬ ಏನಿಲ್ಲ. ನೋಡಿ ಇಲ್ಲಿ ಈ ಜಾಗ ಒಂದು ಲೈಟ್ ಕಂಬ ಐತೆ. ಗೈಸ್ ಟೈಮ್ ನೋಡಿ ಇಲ್ಲಿ 8:10 ಆಗಿದೆ ಟೈಮು. ಕರೆಕ್ಟಾಗಿ ನಾನಿಲ್ಲಿ ಬಂದಿದ್ದು ಒಂದು 6:15 ಬಂದಿದ್ದೆ. 1.25 ಗಂಟೆ ವಾಕ್ ಮಾಡಿದ್ದೀನಿ. 1.25 ಗಂಟೆ ಅಲ್ಲ, 1/4 ಗಂಟೆ ರೆಸ್ಟ್ ತಗೊಂಡಿದ್ದೆ ಅಂದ್ಕೊಳ್ಳಿ. ಸ್ವಲ್ಪ ಕೂತಿದ್ದೆ 1/4 ಗಂಟೆ ಕೂತಿದ್ಮೇಲೆ ಮತ್ತೆ ಎದ್ದು ವಾಕ್ ಮಾಡಿದ್ದು ಗೈಸ್. ಜೊತೆಗೆ ಇವಾಗ ನಾನೊಂದು ಎಳ್ನೀರು ಕುಡಿಯೋಣ ಅನ್ಕೊಂಡೆ. ಬಟ್ ಈಗ ಎಳ್ನೀರು ಕುಡಿಯೋದು ಬೇಡ. ಏನಕ್ಕಂದ್ರೆ ನೆನ್ನೆ ಇದೇ ಟೈಮಿಗೆ ಎಳ್ನೀರು ಕುಡ್ದಿದ್ದೆ, ಆದ್ರೆ ಅಷ್ಟು ಟೇಸ್ಟ್ ಇರ್ಲಿಲ್ಲ. ಒಂಥರ ಉಪ್ಪು ಚೆನ್ನಾಗೂ ಇರ್ಲಿಲ್ಲ. ಈಗ ಎಳ್ನೀರು ಕುಡಿಯೋದು ಬೇಡ, ಮನೆಗೆ ಹೋಗಿ ಸುಮ್ಮನೆ ಹೋಗಿ ನೀರೇ ಕುಡಿಯೋಣ. ಗೈಸ್ ಆಕ್ಚುಲಿ ಹಿಂಗ್ ಬರ್ತಿರ್ಬೇಕಾದ್ರೆ ಹಿಂಗ್ ರೋಡ್ ಸೈಡ್ ಏನಾದ್ರು ಬೇಕ್ರಿ ಏನಾದ್ರು ನೋಡ್ಬಿಟ್ಟು
ಎಷ್ಟು ತಿನ್ಬೇಕು ಅನ್ಸುತ್ತೆ ಅಂದ್ರೆ ಬೇಕರಿ ಐಟಮ್ಸ್ ಎಲ್ಲ ಅಂದ್ರೆ ಕೇಕು ಎಗ್ ಪಪ್ಸ್ ಎಲ್ಲ. ಫಸ್ಟ್ ಈಗ ಹೊಟ್ಟೆ ಬೇರೆ ಹಸು ಬೇರೆ ಆಗ್ತೈತೆ. ಈಗ ನಮ್ಮ ಅಮ್ಮಗೆ ಫೋನ್ ಮಾಡಿದ್ದೆ, ಮೊಟ್ಟೆ ಏನಾದ್ರು ಬಾಯ್ಲ್ ಮಾಡಕ್ ಇಟ್ಟಿದ್ಯಾ ಅಂತ. ನೋಡೋರು ಮೊಟ್ಟೆನೇ ಇಲ್ವಂತೆ. ಹಂಗೆ ಮೊಟ್ಟೆ ತಗೋಬಾ ಅಂತ ಹೇಳಿದ್ರು. ಬನ್ನಿ ಇವಾಗ ಹೋಗಿ 1 ಡಜನ್ ಮೊಟ್ಟೆ ತಗೊಂಡು ಜೊತೆಗೆ 7 ಅಪ್ ಜ್ಯೂಸ್ ಬೇರೆ ಬೇಕಂತೆ, ಅದನ್ನು ತಗೊಂಡು ಹೋಗೋಣ. ಗೈಸ್ ಮೊಟ್ಟೆ 7 ಅಪ್ ಜ್ಯೂಸು ಅಲ್ಲ ಕಣಮ್ಮ, ಈ 7 ಅಪ್ ಬದಲು ಬೀಟ್ರೂಟ್ ಜ್ಯೂಸ್ ಆದ್ರೂ ಮಾಡ್ಕೊಂಡು ಕುಡಿಯಮ್ಮ, ಹೆಲ್ತಿಗೆ ಇನ್ನ ಒಳ್ಳೇದು. ಇದ್ರಲ್ಲಿ ಏನು ಬರೀ ಸಕ್ಕರೆ ನೀರು ಅಷ್ಟೇ ಇರುತ್ತೆ. ಹೇಳೋದು ಕೇಳಲ್ಲ ನಮ್ಮ ಅಮ್ಮಂಗೆ. ನಾನು ಹೇಳ್ಬೇಕು ಅಮ್ಮ ಆಗಿ ನೀನು ಹೇಳ್ಬೇಕು ನನಗೆ. ನಾನೇ ಮಗ ಆಗಿ ನಾನೇ ಹೇಳ್ಬೇಕು ನಿಂಗೆಲ್ಲ. ಏನಂತ ಅದೇನ್ ಬೇಡ ಕಣಮ್ಮ, ಕುಡಿಬೇಡ. ಗಾಯ್ಸ್ ಈಗ ತಾನೆ ನಮ್ ಗಾನವಿ ಒಂದು ಬುಕ್ ಓದ್ತಿದ್ಲು. ಆ ಬುಕ್ ಯಾವ್ದು ಅಂತ ತೋರಿಸ್ಲಾ, ಈ ಬುಕ್ ಓದ್ತಿದ್ಲು. 7 ರೂಲ್ಸ್ ಫಾರ್ ಲೈಫ್. ನಾನ್ ಹೇಳ್ಕೊಡ್ತೀನಿ ಬಾ ಯಾವ್ಯಾವ ರೂಲ್ಸ್ ಇದ್ ಮಾಡುವಂತ. ಬುಕ್ ಯಾಕೆ ಓದ್ತೀಯ? ಬೆಳಿಗ್ಗೆ 8 ಗಂಟೆಗೆ ಎದ್ದೇಳ್ಬೇಕು. ತೆಂಗಿನ ಕಾಲೇಜಿಗೆ ಬಿಡ್ಬೇಕಾದ್ರೆ ಅರ್ಧ ಗಂಟೆ ಮುಂಚೆ ಹೋಗಿ ಅಲ್ಲಿ ಉಜ್ಬೇಕು, ಲೇಟ್ ಆಗಿ ಬರ್ಬೇಕು. ಸರಿ ಆಯ್ತಾಗ ಓದ್ ನೋಡೋಣ, ಹೆಂಗ್ ಓದ್ತೀಯ? ಓದ್ ನೋಡೋಣ. Wake up on time, around the same time, and get some sunshine. ಗೈಸ್ ಇವತ್ತು ಟೋಟಲ್ ಆಗಿ 8 ಕಿಲೋಮೀಟರ್ ನಡೆದಿದ್ದೀನಿ ಗುರು. ನನಗೆ ನನ್ನ ಮೇಲೆ ಎಷ್ಟು ಖುಷಿ ಆಗ್ತೈತೆ ಗೊತ್ತಾ? 8 ಕಿಲೋಮೀಟರ್ ನಡೆದಿದ್ದೀನಿ. ನಮ್ ಗಾನವಿ NCC ಸೇರಿ ಒಂದಿನೂ 5 ಕಿಲೋಮೀಟರ್ನೂ ನಡೆದಿಲ್ಲ. ಅಲ್ಲಿ ಗ್ರೌಂಡ್ ಇಂದ ಬಿಟ್ಟ ತಕ್ಷಣ ಅಣ್ಣ ಮುಗೀತು ಬಾ ಅಂತ ಹಿಂಗಂತಾಳ ಅಷ್ಟೇ. ಒಂದಿನಾರು ಮನೆಯಿಂದ ಅಲ್ಲಿಂದ ಮನೆಗೆ ನಡ್ಕೊಂಡ್ ಬಂದಿದ್ಯಾಗಾನು? ಅಲ್ಲಿಂದ NCC ನಿಮ್ಮ ಇದು ಯಾವ್ದು ಬೆಟಾಲಿಯನ್ ಇಂದ ಮನೆಗೆ ನಡ್ಕೊಂಡ್ ಬಂದಿದ್ಯಾ? ಅದೇ ನಡಿಬೇಕಂತಿರೋದ್. ನಾನು ಮಾಡಿ ನಾನು ಸುಸ್ತಾಗಿರ್ತೀನಿ, ನೀನ್ ಬಂದ್ ಕರ್ಕೊಂಡ್ ಹೋಗ್ಬೇಕು. NCC ಮಾಡಿ ಯಾರು ಸುಸ್ತಾಗಿರ್ತಾರೆ? ಅದ್ ಬರೀ ನಿಂಗೆ ಅದು ವಾರ್ಮ್ ಅಪ್ ಆಗಿರುತ್ತದು. ವಾರ್ಮ್ ಅಪ್ ಬೇರೆ ಕಣ, NCC ಬೇರೆ ಮಾಡಿಸ್ತಾರೆ. ನೋಡಿ ಪಾಪ ಇವತ್ತು 8 ಕಿಲೋಮೀಟರ್ ವಾಕ್ ಮಾಡಿರೋದು ನಾನು. ಹೌದಾ? 1.25 ಗಂಟೆ ನಡೆದಿದ್ದೀನಿ. ಪರವಾಗಿಲ್ಲ ಮಗನೇ ಅಲ್ವಾ? ಮಿನಿಮಮ್ ಮಗನೇ 30 ನಿಮಿಷದ ಮೇಲೆ ಮಾಡಬೇಕು ವಾಕ್. ಹೌದು, ಹೆಲ್ತಿ, ಇದು ಹಾರ್ಟಿಗೆ ತುಂಬಾ ಒಳ್ಳೇದು. ನೀವು ಮಾಡಿದ್ರಿ ಇವತ್ತು ಬೆಳಗ್ಗೆ? ಇಲ್ಲ ಮಾಡಿಲ್ಲ. ಕೋರ್ಟ್ ಇತ್ತಲ್ಲ, ಬೆಳಿಗ್ಗೆ ಮಾಡ್ತೀನಿ. ಮಗನೇ ಡೈಲಿ ಮಾಡು. ಗೊತ್ತಾ, ಬಾಡಿನ ಒಂಥರ ಫ್ರೀ ಆದಂಗೆ, ಮತ್ ಮೈಂಡ್ ಅಷ್ಟೇ ಅಲ್ವಾ? ಫ್ರೆಶ್ ಇದ್ದಂಗೆ. ಹೌದು ಮಗನೇ, ಮಾಡು ಮಗನೇ. ಅಮ್ಮ ನೋಡಮ್ಮ, ಇವತ್ತು 8 ಕಿಲೋಮೀಟರ್ ನಾನು ನಡೆದಿರೋದು. 8 ಕಿಲೋಮೀಟರ್. ನೋಡು, ನೀನ್ ಇದ್ದೀಯಾ ಸುಮ್ನೆ ಮನೇಲಿ ಹಂಗೆ ಟ್ಯಾಬ್ ನೋಡ್ಕೊಂಡು, ಪಾತ್ರೆ ತೊಳ್ಕೊಂಡು, ಅಡಿಗೆ ಮಾಡ್ಕೊಂಡು. ಬಾ ವಾಕ್ ಮಾಡೋಣ ಅಂದ್ರೆ ವಾಕ್ ಮಾಡಲ್ಲ. ಸ್ಟಾರ್ಟಿಂಗ್ 1-2 ದಿನ ಬಂದ್ರು ನಾವಮ್ಮ. ಆಮೇಲೆ ಯಾಕೋ 2 ದಿನಕ್ಕೆ ನಾವ್ ಅಮ್ಮಗ್ ಸುಸ್ತಾಯ್ತಾ ಏನೋ, ಬಿಡಾತ್ಲ ನೀನ್ ಹೋಗ್ಬಾ. ಅಮ್ಮ ಹೇಳ್ದೆ ತಾನೆ ಟೀ ಪಾತ್ರೆ ಮೊಟ್ಟೆ ಬೇಯಿಸ್ಬೇಡ ಅಂತ. ಗೈಸ್ ನಾವ್ ಅಮ್ಮಂಗೆ ಹೇಳಿರ್ತೀನಿ, ಈ ಟೀ ಪಾತ್ರೆನ ಕಾಫಿ ಪಾತ್ರೆ ಎಲ್ಲ ಮೊಟ್ಟೆ ಬೇಯಿಸ್ಬೇಡ ಅಂತ. ಟೇಸ್ಟ್ ಒಂಥರ ಚೆನ್ನಾಗಿರಲ್ಲ ಕಣಮ್ಮ. ನೀನು ಅಮ್ಮ ನಿಂಗೆ ಗೊತ್ತಾಗಲ್ಲ ಕಣಮ್ಮ, ತಿನ್ನದ್ ನಾನು. ಗೈಸ್ ನಾವಮ್ಮ ಮೊಟ್ಟೆನ ಬಾಯ್ಲ್ ಮಾಡ್ಬಿಟ್ಟು ಈಗ ಪೆಪ್ಪರ್ ಎಲ್ಲ ಹಾಕಿ ಕೊಡ್ತವ್ರೆ. ಫಸ್ಟೇ ಹೊಟ್ಟೆ ಬೇರೆ ಸಖತ್ ಹಸು ಬೇರೆ ಆಗಿತ್ತು. ಬರ್ತಾ ಎಣ್ಣೀರ್ ಕುಡಿನ ಅನ್ಕಂಡೆ, ಇವಾಗ ಕುಡಿಯೋದು ಚೆನ್ನಾಗಿರಲ್ಲ. ಉಪ್ಪು ಒಂಥರ ಹುಳಿ. ಇಲ್ಲ ಕಣಮ್ಮ, ನೆನ್ನೆ ಕುಡ್ದಿದ್ದೆ. ತಿಂತಳ್ಕಳಮ್ಮ, ನೆನ್ನೆನೆ ಫುಲ್ ಅನ್ನ ತಟ್ಟೆ ತುಂಬ ತಿಂದಿಲ್ವಾ? ಗೈಸ್ ನಾವ್ ಅಮ್ಮ ಈಗ ಎಲ್ರಿಗೂ ಈಗ ಊಟ ಕೊಟ್ಟವ್ರೆ. ಲಾಸ್ಟ್ ವ್ಲಾಗಲ್ಲಿ ನೋಡಿರಲ್ಲ ನಾಟಿ ಕೋಳಿ ಸಾಂಬಾರ್, ಈಗ ಅದೇ ಊಟ ಆಯ್ತಾ. ನಮ್ ಗಾನವಿ ಈಗ ಮುದ್ದೆ ತಿಂತವಳೆ. ಫುಲ್ ಲೇಟ್ ತಿನ್ನೋದು. ನನಗೆ ಅರ್ಧ ಹಾಕಕ್ ಬರ್ತಿದ್ಲು ಮುದ್ದೆನ. ವಾಲಿನಿ ಯಾಕೆ ಹಚ್ಕೊಂಡಿದ್ಯಾ? ಗೈಸ್ ಇವತ್ತು ನಮ್ ಗಾನವಿ ಸ್ಕಿಪ್ಪಿಂಗು ಮಾಡ್ತಿರ್ಬೇಕಿರ್ ಖಾಲಿ ಗೇಟ್ ಮಾಡ್ಕೊಂಡವಳು. ಅದಕ್ಕೆ ರೂಮ್ ಎಲ್ಲ ಫುಲ್ಲು ಈ ವಾಲಿನಿ ಸ್ಪ್ರೇ ಸ್ಮೆಲ್ ಬತ್ತೈತೆ. ನಿಜ ಹೇಳು, ಏನ್ ಮಾಡ್ಕೊಂಡೆ ಕಾಲಿಗೆ? ಏನ್ ಮಾಡ್ಕೊಂಡೆ? ಸ್ಕಿಪ್ಪಿಂಗ್ ಮಾಡ್ತಿದ್ದೆ, ಆಮೇಲೆ ಒಂದೇ ಸತಿ ಉಳ್ಕಂಗಾಯ್ತು ಅಷ್ಟೇ. ಅದೇ ಏಟ್ ಮಾಡ್ಕೊಂಡಿತ್ತಾನೆ. ಏಟ್ ಮಾಡ್ಕೊಳ್ಳೋದು. ಮತ್ ವಾಲಿನಿ ಸ್ಪ್ರೇ ಯಾಕೆ ಹಚ್ಕೊಂಡೆ ಹೇಳು? ಅದು ಉಳ್ಕಿರೋದು ಹೋಗ್ಲಿ ಅಂತ. ವ್ಲಾಗ್ ಎಂಡ್ ಮಾಡೋಣ ಗೈಸ್. ಇಲ್ಲಿವರೆಗೂ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ ಗೈಸ್. ಟೇಕ್ ಕೇರ್, ಟಾಟಾ, ಬೈ ಬೈ.